ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನ ರಿಜಿಸ್ಟ್ರಾರ್ ಮೆಲ್ಕರ್ ಬಂಟ್ವಾಳ ವತಿಯಿಂದ ಹಿರಿಯರಿಗಾಗಿ ವಿಶೇಷ ಹಿರಿಯರ ಚಿಂತನಾ ಸಮಾವೇಶವನ್ನು ಆಗಸ್ಟ್ 9ರಂದು ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರವಾದ ಪಾಣೆಮಂಗಳೂರಿನ ಹಳೆ ಸೇತುವೆ ಸಮೀಪದ ನೇತ್ರಾವತಿ ನದಿ ತೀರದಲ್ಲಿರುವ ಶ್ರೀ ಭಯಂಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಕೈಯೂರು ನಾರಾಯಣ ಭಟ್ ತಿಳಿಸಿದ್ದಾರೆ. ಅವರು ಈ ಕುರಿತು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಸಂಸ್ಥೆ 50 ವರ್ಷ ಮೇಲ್ಪಟ್ಟಂತಹ ಹಿರಿಯರನ್ನು ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಕಳೆದ 5-6 ವರ್ಷಗಳಿಂದ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ. ಉದ್ದೇಶ ಏನು ಅಂತ ಹೇಳಿದರೆ, ಮುಖ್ಯವಾದ ಉದ್ದೇಶ 50 ವರ್ಷ ಮೇಲ್ಪಟ್ಟು, ಇನ್ನೂ ಹೇಳುವುದಾದರೆ ಒಂದು 60 ಸರ್ಕಾರಿ ನಿಯಮದ ಪ್ರಕಾರ ನಿವೃತ್ತರಾದಂತಿದ್ದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಥರ ಅಂತರ್ಮುಖಿಗಳಾಗ್ತಾರೆ. ಎಲ್ಲ ಆಯಿತು, ಇನ್ನೇನು ಇಲ್ಲ, ನಮ್ಮದು ಮುಗಿಯಿತು ಅಂತ ಹೇಳುವ ಹಾಗೆ. ನಮ್ಮ ಸಂಸ್ಥೆ ಆ ರೀತಿ ಆಗಬಾರ್ದು. ಹಿರಿಯರ ಏನು ಅನುಭವಗಳಿದೆ, ನಮಗೆ ತಿಳಿದವರು ಹೇಳಿದಂಥ ಮಾತು, ನಿಜವಾದ ಮೆಚುರೇಷನ್, ಜ್ಞಾನ ತಿಳುವಳಿಕೆ ಬರುವುದೇ 50-55 ವರ್ಷಗಳ ನಂತರ ಅಂತ. ಸುಮಾರು 250 ಜನ ಬರಬೇಕು ಅಂತ ನಮ್ಮ ಚಿಂತನೆ. ಈ ಕಾರ್ಯಕ್ರಮದಲ್ಲಿ ಕೊಡಲಿಯ ಶ್ರೀ ರಾಮಕೃಷ್ಣ ತಪೋವನದ ಪೂಜ್ಯರಾದಂತಹ ಸ್ವಾಮಿ ಚೈತನ್ಯಾನಂದ ಅವರು ಭಾಗವಹಿಸ್ತಾರೆ. ರಘುನಾಥ್ ಸೋಮೇಜಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಕೆಲವಾರು ಮಂದಿ ಅತಿಥಿಗಳನ್ನು, ಸ್ಥಳೀಯರನ್ನು ಕರೆದಿದ್ದೇವೆ. ಅದರ ನಂತರ ಸಭೆಯ ಉದ್ಘಾಟನೆಯ ನಂತರ ನಮ್ಮ ನಿವೃತ್ತ ಉಪಕುಲಪತಿಗಳು, ಹಂಪಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೆ ಚಿನ್ನಪ್ಪ ಗೌಡರು ಒಂದು ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಅಲ್ಲಿ 2-3 ಜನ ವಿಚಾರವನ್ನು ಮಂಡಿಸ್ತಾರೆ. ಸಂವಾದಕ್ಕೆ ಕೂಡ ಅವಕಾಶ ಇದೆ. ಏನಾದರೂ ಪ್ರಶ್ನೆ ಉತ್ತರ ಕೇಳುವಂಥದ್ದು, ಸಮಸ್ಯೆಗಳನ್ನು ಹೇಳಿಕೊಡುವಂಥದ್ದು, ಅದಕ್ಕೂ ಅವಕಾಶ ಇದೆ. ಇನ್ನು ಗಮಕ ಇದೆ. ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಾವೇನಿದ್ರೂ ಕೂಡ ದೇವರನ್ನು ನಂಬಿ ನಾವು ಬದುಕುವವರು ಅಂತ ಹೇಳಿದರೆ ತಪ್ಪಲ್ಲ. ಹಾಗಾಗಿ ಬೆಳಗ್ಗೆ ಗಣಹೋಮ, ಭಯಂಕೇಶ್ವರ ದೇವಸ್ಥಾನ ಆಗಿರುವುದರಿಂದ ರುದ್ರದೇವನ ಪ್ರೀತ್ಯರ್ಥವಾಗಿ ರುದ್ರಪಠಣ, ಗಮಕ ವಾಚನ ಪ್ರವಚನ, ಈ ರೀತಿ ಮಧ್ಯಾಹ್ನ ಸುಮಾರು 1-1.5 ಗಂಟೆಯವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಈಗಾಗಲೇ ಅದಕ್ಕೆ ನಾವು ಅಲ್ಲಲ್ಲಿ ಸಭೆಗಳನ್ನು ನಡೆಸಬೇಕಾದಂಥ ತಯಾರಿಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಸನ್ಮಾನ್ಯ ರಘುನಾಥ್ ಸೋಮೇಜಿ ಮತ್ತು ಅವರ ಮಿತ್ರರು, ವ್ಯವಸ್ಥಾಪನಾ ಸಮಿತಿಯ ಮಿತ್ರರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ ಅನ್ನುವ ಮಾತನ್ನು ನಮಗೆ ಹೇಳಿದ್ದಾರೆ.